ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ ಬಿಡಿಯೋ ಪ್ರಾಪರ್ಟಿ ಆಗಿದೆ. ಇದು ತರ್ಬ್ಲಾಕ್ ಆಗಿದೆ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ನಮಗೆ ಉತ್ರಳ್ಳಿ ಮೈನ್ ರೋಡ್ಗೆ JSS ಕಾಲೇಜು ಮತ್ತೆ ಇಂದ್ರಪ್ರಸ್ಥ ಹೋಟೆಲ್ ಬರ್ತಲ್ಲ, ಆ ಲೊಕೇಶನ್ಗೆ ಎಕ್ಸಾಕ್ಟ್ ನಮಗೆ 2.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕನಕಪುರ ರೋಡ್ ಅಲ್ಲಿ ಬರುವಂತಹ KSIT ಕಾಲೇಜು, ಡಿ-ಮಾರ್ಟ್ ಜೊತೆಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ, ವಾಜಳ್ಳಿ ಮೆಟ್ರೋ ನಮಗೆ 4.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಲಕ್ಸುರಿಯಾಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. 100% ವಾಸ್ತು ಇದೆ. ಎಲ್ಲಾ ಬ್ಯಾಂಕ್ ಅಲ್ಲೂ ಕೂಡ ನಮಗೆ 90% ಲೋನ್ ಸಿಗುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ರೋಡ್ ಬಿಡತ್ ನೋಡಬಹುದು, ನಮಗೆ 30 ಫೀಟ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಗ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಅಲ್ಲ ಕಾವೇರಿ ಮೀಟರ್ ನ ಇಶ್ಯೂ ಮಾಡ್ತಾ ಇರೋದ್ರಿಂದ ನಮಗೆ ಈ ಡಿಸೆಂಬರ್ ಎಂಡ್ ಅಲ್ಲಿ ಅಂದ್ರೆ ಈ ಮಂತ್ ಎಂಡ್ ಅಲ್ಲಿ ನಮಗೆ ವಾಟರ್ ಕೂಡ ನಮಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿರೋದ್ರಿಂದ ಆರಾಮಾಗಿ 2 ರಿಂದ 3 ಕಾರು ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕ್ಯಾಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪಾರ್ಕಿಂಗ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಈ ಪೊಸಿಷನ್ ಅಲ್ಲಿ ನಮ್ಗೊಂದು ವಾರ್ಡ್ರೋಬ್ ಕೂಡ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಕಾರ್ ವಾಷಿಂಗ್ ಐಟಮ್ಸ್ ಗಳನ್ನ ಬೇಕಾದ್ರೆ, ಏನಾದ್ರು ಕ್ಲೀನಿಂಗ್ ಪರ್ಪಸ್ ಐಟಮ್ಸ್ ಗಳನ್ನ ಇಲ್ಲಿ ಸ್ಟೋರೇಜ್ ಕೂಡ ನಾವು ಮಾಡ್ಕೊಬಹುದು. ಅಲ್ಲಿಗೆ ನಮಗೆ ಒಂದು ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಿಂದೆ ಕೂಡ ನಮಗೆ ಮನೆ ಆಗಿರೋದ್ರಿಂದ ಅವರು ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಎಕ್ಸಾಕ್ಟ್ ನಮಗೆ 3 ಫೀಟ್ ಸೆಟ್ ಬ್ಯಾಕ್ ಇದೆ. ಇಲ್ಲಿ 1.5 ಇಲ್ಲಿ 1.5 ಅನ್ಕೋಬಹುದು. ಟೋಟಲ್ ನಮಗೆ 3 ಅಡಿ ಸೆಟ್ ಬ್ಯಾಕ್ ಇರುವಂತದ್ದು. ಹಿಂದೆಗಡೆ ಚೆನ್ನಾಗಿದೆ. ಈ ಪೋರ್ಷನ್ ಚೆನ್ನಾಗಿದೆ. 100% ವಾಸ್ತುನ ಮೇಂಟೈನ್ ಮಾಡಿದರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಇಲ್ಲಿ ಸ್ಟೇರ್ ಕೇಸ್ ನ ನೋಡಬಹುದು. 4 ಅಡಿ ಇದೆ. ಎಂಟ್ರೆನ್ಸ್ ಅಲ್ಲೇ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಲೇಸರ್ ಕಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಎಲಿವೇಶನ್ ಗೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಈ ಪೋರ್ಷನ್ ಗ್ರಿಲ್ ವರ್ಕ್ ಒಂದು ಕಂಪ್ಲೀಟ್ ಆಗಿದೆ. ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಮುಂದೆಗಡೆಲ್ಲ ನಾವು ಪಾರ್ಟ್ ಗಳನ್ನ ಕೂಡ ಇಟ್ಕೊಂಡು ಕೂಡ ಓಡಾಡಕ್ಕೆ ಐಟಮ್ಸ್ ಗಳನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ನಮಗೆ ಜಾಗ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ವಾಲ್ಗಳು ನೋಡಿದ್ರಲ್ಲ, ಈ ವಾಲ್ಗಳು ಫುಲ್ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಎಲಿವೇಶನ್ ಅಲ್ಲೂ ಚೆನ್ನಾಗಿದೆ. ಜೊತೆಗೆ ಮೇಂಟೆನೆನ್ಸ್ ಈಸಿ ಅಂತಾನು ಕೂಡ ಹೇಳ್ಬೋದು. ವುಡ್ ಎಲ್ಲ ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಈ ವಿಂಡೋ ಬಂದ್ಬಿಟ್ಟು ಕಿಚನ್ ವಿಂಡೋ ಬರುತ್ತೆ. ಇದು ಲಿವಿಂಗ್ ರೂಮ್ ವಿಂಡೋ ಬರುತ್ತೆ. ಈಗ ನಾವು ಡೋರ್ ನೋಡ್ತಾ ಇದೀವಲ್ಲ, ಇದು ಟೀಕ್ ವುಡ್ ಡೋರು. 9x4 9ಕ್ಕೆ 4 ಇಂಚಲ್ಲಿ ಕಂಪ್ಲೀಟ್ ಆಗಿರುವಂತಹ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ಲು. ಈ ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಅದಕ್ಕೆ ಲೋಗೋದಲ್ಲೇ ಕೂಡ ಒಂದು ಸಣ್ಣ ಲೋಗೋ ಕೂಡ ಇದೆ. ಚೆನ್ನಾಗಿದೆ ನೋಡಿ. ಇದು ಇವಾಗ ನಾವು ನೋಡ್ತಾ ಇರೋದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು. ವಾಲ್ಗಳಿಗೆ ನೋಡ್ಬೋದು ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲ್ಯಾಮಿನೇಟ್ ವುಡ್ ಪ್ಯಾನಲ್ ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಹಾಲ್ ಬಂದಿರುವಂತದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ವೀಕ್ಷಕರೇ, ಟಿವಿ ಕ್ಯಾಬಿನೆಟ್ ಈ ಪೋರ್ಷನ್ ಅಲ್ಲೂ ಕೂಡ ಇಲ್ಲಿ ನಮಗೆ ಗ್ಲಾಸಿ ಫಿನಿಶಿಂಗ್ ಜೊತೆಗೆ ಬಾರ್ಡರ್ ಗಳಲ್ಲಿ ನಮಗೆ ವೆನೀರ್ ಪಾಲಿಶಿಂಗ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿರೋದು. ಬಟ್ ಇನ್ನ ಪಾಲಿಶ್ ನಮಗೆ ಫೈನಲ್ ಆಗಿಲ್ಲ. ಜಸ್ಟ್ ಒಂದು ಕೋಟ್ ಜಸ್ಟ್ ಒಂದು ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಫೈನಲ್ ಆದ್ರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ವಿಂಡೋ ಕೂಡ ಅಷ್ಟೇ ನಮಗೆ ದೊಡ್ಡದಾಗಿ ಇಟ್ಟಿದ್ದಾರೆ. ಈ ಕಡೆ ಮೈನ್ ಡೋರ್ ಇಂದ ವೆಂಟಿಲೇಷನ್ ಬರುತ್ತೆ. ವಿಂಡೋ ಪರ್ಪಸ್ ಅಲ್ಲೂ ಕೂಡ ನಮಗೆ ವೆಂಟಿಲೇಷನ್ ಬರುತ್ತೆ. ಇನ್ನ ಸೀಲಿಂಗ್ ಅಲ್ಲಿ POP ವರ್ಕ್ ಮಾಡಿದ್ರೆ, ಬಾರ್ಡರ್ ಎಲ್ಲ ನಮಗೆ POP ಮಾಡಿದ್ರೆ, ಸೆಂಟ್ರ್ ಅಲ್ಲಿ ವುಡ್ ಪ್ಯಾನಲ್ ಮಾಡಿರುವಂತದ್ದು. ಈ ಪೋರ್ಷನ್ ನಮಗೆ ವೆನೀರ್ ಪಾಲಿಶ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ನಮಗೆ LED ಲೈಟ್ ಜೊತೆಗೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಚೇರ್ ಹಾಕಿದಾರಲ್ಲ, ಆ ಪೋರ್ಷನ್ ಅಲ್ಲಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಸೋಫಾ ಹಾಕೊಬಹುದು. ಯಾಕಂದ್ರೆ ಟಿವಿಗೂ ಮತ್ತೆ ಸೋಫಾಗೂ ನಮಗೆ ಡೆಪ್ತ್ ಸಿಗೋದ್ರಿಂದ ಈ ಸೆಂಟ್ರಲ್ ಕೂಡ ನಾವು ಸೋಫಾ ಹಾಕೊಂಡು ಕೂತ್ಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು ಈ ಲಿವಿಂಗ್ ರೂಮ್ ಅಲ್ಲಿ. ಇದ್ರ ಪಕ್ಕದಲ್ಲಿ ಬರುವಂತಹ ಕಿಚನ್ ನೋಡಿ. ಈ ಕಿಚನ್ ನಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಇಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ಯಾಕಂದ್ರೆ 100% ವಾಸ್ತುನ ಮೇಂಟೈನ್ ಮಾಡಿರೋದ್ರಿಂದ. ಇದು ಬಂದು ನೋಡ್ಬೋದು, ಕೆಳಗಡೆ ಎಲ್ಲ ಬಾಸ್ಕೆಟ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗು ವಿತ್ ಸಿಂಕು ವಿತ್ ನಮ್ಗೆ ಚಿಮ್ಮಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಮಾಡಿದ್ರೆ, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಇಲ್ಲಿ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ ನ ಕೊಟ್ಟಿರುವಂತದ್ದು ಈ ಕಿಚನ್ ಏರಿಯಾದಲ್ಲಿ. ಇಲ್ಲಿ SS ನೋಡ್ತಿದ್ದೀರಲ್ಲ, ಈ ಜಾಗದಲ್ಲಿ ನಮ್ಗೆ ಫ್ರಿಡ್ಜ್ ಗೆ ಪ್ರಾವಿಷನ್ ಬರುತ್ತೆ. ಈ ಮೆಟ್ಲು ಕೆಳಗಡೆ ನಮಗೆ UPS ಗೆ ಪಾಯಿಂಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಈ ಪೋರ್ಷನ್ ಹೈಟ್ ಮಾಡಿರೋದ್ರಿಂದ ಫ್ರಿಡ್ಜ್ ಈ ಪೋರ್ಷನ್ ಅಲ್ಲಿ ಇಟ್ಕೊಂಡ್ರು ಕೂಡ
ಓಡಾಡಕ್ಕೆ ನಮ್ಗೆ 3 ಅಡಿ ಜಾಗ ಸಿಗುತ್ತೆ. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಟಾದ್ಮೇಲೆ 3 ಅಡಿ ಜಾಗ ಸಿಗುತ್ತೆ. ಎಲ್ಲೂ ನಮ್ಗೆ ತೊಂದರೆ ಆಗೋದಿಲ್ಲ, ಎಲ್ಲೂ ನಮ್ಗೆ ಕಂಜೆಸ್ಟ್ ಅನ್ಸೋದಿಲ್ಲ. ಅಷ್ಟು ಕ್ಲೀನ್ ಆಗಿ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಪೂಜಾ ಮನೆ ಬರುತ್ತೆ. ಈ ಪೂಜಾ ಮನೆ ಮೇಲ್ಗಡೆ ವಾಲ್ಗಳಿಗೆಲ್ಲ ನಮ್ಗೆ ಇಂಟೀರಿಯರ್ ಮಾಡಿರೋದು ಐಫೈ ಲುಕ್ ಅಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಫುಲ್ ನಮ್ಗೆ LED ಲೈಟ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೂಜಾ ಮನೆ ಪಕ್ಕದಲ್ಲಿ ನಮ್ಗೆ ಒಂದು ಪೇರೆಂಟ್ಸ್ ರೂಮ್ ಅಂತಾನೆ ಹೇಳ್ಬೋದು. ಈ ಪೇರೆಂಟ್ಸ್ ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ಒಂದು ಸೆಮಿ ಇಂಟೀರಿಯರ್ ವಾರ್ಡ್ರೋಬ್ ಕೂಡ ನಮ್ಗೆ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಪೂಜಾ ಮನೆ ಪಕ್ಕದಲ್ಲಿ ಈ ಪೋರ್ಷನ್ ನೋಡಿ, ಇಲ್ಲಿ ಗ್ಯಾಪ್ ಇದೆ. ಅಂದ್ರೆ ಬಾತ್ರೂಮ್ ಗೋಡೆ ಮತ್ತೆ ಪೂಜಾ ಮನೆ ಗೋಡೆ ಟಚ್ ಆಗ್ಬಾರ್ದು ಅನ್ನೋ ಪರ್ಪಸ್ಗೆ ಇದು ಗ್ಯಾಪ್ ಕೊಟ್ಟಿರುವಂತದ್ದು. ಇಲ್ಲಿ ಜಸ್ಟ್ ಒಂದು ಇಂಟೀರಿಯರ್ ಬಾಕ್ಸ್ ಗಳನ್ನ ಇಟ್ಟಿದ್ದಾರೆ. ವಿತ್ ಲೈಟ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಓಪನ್ ಸ್ಪೇಸ್ ಅಲ್ಲಿ ನೋಡಿ, ಇಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ನಾವು ಇಟ್ಕೋಬಹುದು. ಬೇಕು ಅಂದ್ರೆ ಇಟ್ಕೊಬಹುದು. ಅದಕ್ಕೆ ಒಂದು ಜಾಗ ಮಾಡಿ ಬಿಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇರುವಂತದ್ದು ಕಾಮನ್ ಬಾತ್ರೂಮು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ದೊಡ್ಡ ಬಾತ್ರೂಮ್ ಅಂತಾನೆ ಹೇಳ್ಬೋದು. ಸ್ಪೇಷಿಯಸ್ ಆಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಡ್ರೈ ಮತ್ತೆ ಬಿಟ್ಟು. ಅಷ್ಟು ಜಾಗ ಈ ಕಾಮನ್ ಬಾತ್ರೂಮ್ಗೆ ವ್ಯವಸ್ಥೆನ ಮಾಡಿದ್ದಾರೆ. ಚೆನ್ನಾಗಿದೆ. ಕಾಮನ್ ಬಾತ್ರೂಮ್ ದೊಡ್ಡದಾಗಿ ಬಂದಿದೆ, ಅದ್ಭುತವಾಗಿದೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಗ್ರಾನೈಟ್ ನ ನೋಡಬಹುದು. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಎಂಟ್ರಿ ಆಗ್ತಾ ಇದ್ದಂಗೆ 2 ಸಿಸ್ಟಮ್ ಟೇಬಲ್ ಗೆ ಪ್ರಾವಿಷನ್ ಮಾಡಿರೋದು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ 2 ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಬುಕ್ ರ್ಯಾಕ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ POP ವರ್ಕ್ ವಿತ್ ಒಂದು LED ಲೈಟ್. ಅದ್ಭುತವಾಗಿದೆ. ಓಕೆ, ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ವಾರ್ಡ್ರೋಬ್ ನೋಡಿದ್ರಲ್ಲ, ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ದೊಡ್ಡ ಡೋರ್ಗಳಿದೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದು ಚೆನ್ನಾಗಿದೆ, ಲವ್ಲಿ ಆಗಿದೆ. ಒಳಗಡೆ ಎಲ್ಲ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ 3 ವಾರ್ಡ್ರೋಬ್ ಪಕ್ಕದಲ್ಲಿ ಕೂಡ ವಿತ್ ಸ್ಟೋರೇಜ್ ಇದೆ. ನೋಡಿದ್ರ, ಸ್ಟೋರೇಜ್ ದೊಡ್ಡದಾಗಿದೆ. ಇದು ಇಲ್ಲಿ ನೋಡಿ, ಫುಲ್ ಸ್ಟೋರೇಜ್ ಬರುತ್ತೆ ನಮ್ಗೆ. ಚೆನ್ನಾಗಿ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ವಾರ್ಡ್ರೋಬ್ ಅಂತೂ ತುಂಬಾ ದೊಡ್ಡದಾಗೆ ಬಂದಿರುವಂತದ್ದು. ಮತ್ತೆ ಈ ರೂಮ್ ಅಲ್ಲಿ ಕೂಡ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದು ಅಟ್ಯಾಚ್ ಬಾತ್ರೂಮ್ ನೋಡೋಣ. ನೋಡಿದ್ರ ಎಷ್ಟು ದೊಡ್ಡದಾಗಿದೆ ಅಂತ. ಆರಾಮಾಗಿ ಓಡಾಡ್ಬೋದು, ಅಷ್ಟು ಜಾಗ ಇದೆ. ಇಲ್ಲಿ ನೋಡ್ಬೋದು, ಶವರ್ಗೆ ಮತ್ತೆ ಈ ವಾಲ್ ಮೌಂಟೆಡ್ ಕಮೋಡ್ಗೂ ಜಾಗ ಇರೋದ್ರಿಂದ ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು, ಡ್ರೈ ಮತ್ತೆ ವೆಟ್ನ. ಆ ಕಡೆ ನಮ್ಗೆ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ 2x4 ವೆಟ್ರೋಪೆಟಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಆಂಟಿ ಸ್ಕಡ್ ವೆಟ್ರೋಪೆಟಲ್ಸ್. ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈ ಬಕೆಟ್ ಇಟ್ಟಿದಾರಲ್ಲ, ಈ ಪೋರ್ಷನ್ ಇಂದ ಒಂದು ಹ್ಯಾಂಡ್ ವಾಶ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಮಾಸ್ಟರ್ ಬೆಡ್ರೂಮ್ ಅಪೋಸಿಟ್ ಅಲ್ಲೇ ನಾವು ನೋಡ್ತಾ ಇರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಈ ಪೋರ್ಷನ್ ಅಲ್ಲಿ ಕಾಟ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಯಾವ್ದು ಕಂಜೆಸ್ಟ್ ಮಾಡಿಲ್ಲ. ಆ ಕಡೆ ಬಾತ್ರೂಮ್ ಬರುತ್ತೆ, ಈ ಕಡೆ ವಾರ್ಡ್ರೋಬ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಬಾಲ್ಕನಿ ಬರುವಂತದ್ದು. ವೆಂಟಿಲೇಷನ್ ಗೆ ವಿಂಡೋ ವಿತ್ POP ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ಬಾತ್ರೂಮ್ ಕೊಟ್ಟಿರುವಂತದ್ದು ನಮ್ಗೆ. ಇಲ್ಲಿ ನೋಡಿ, ವಾಲ್ ಮೌಂಟೆಡ್ ಕಮೋಡ್, 2x4 ವೆಟ್ರೋಪೆಟಲ್ಸ್, ಆಂಟಿ ಸ್ಕಡ್ ವೆಟ್ರೋಪೆಟಲ್ಸ್ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು ಈ ಅಟ್ಯಾಚ್ ಬಾತ್ರೂಮ್. ವಾರ್ಡ್ರೋಬ್ ವಿಷಯ ಬಂದ್ರೆ ಇಲ್ಲಿ ನೋಡಿ, ದೊಡ್ಡ ಡೋರ್ಗಳೇ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ದೊಡ್ಡ ಡೋರ್ ಕೊಟ್ಟಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬಾಲ್ಕನಿ. ಆರಾಮಾಗಿ ಒಂದ್ 4 ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಲೊಕೇಶನ್ ವೈಸ್ ಅಲ್ಲಿ ಮಾತಾಡೋದಾದ್ರೆ ನೀವೇ ನೋಡ್ತಾ ಇದ್ದೀರಾ, ಫುಲ್ಲು ಮನೆಗಳು, ಎಲ್ಲಾ ಮನೆಗಳು ಡೂಪ್ಲೆಕ್ಸ್ ಹೌಸ್ ನಮ್ಗೆ ಆಗಿರುವಂತದ್ದು. 80 ಫೀಟ್ ಪ್ಯಾರಲರ್ ಅಲ್ಲೇ ನಮ್ಗೆ ಈ ಪ್ರಾಪರ್ಟಿ ಬರುತ್ತೆ. ಸಾರಿ, 100 ಫೀಟ್ ಪ್ಯಾರಲರ್ ಅಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರು. ಚೆನ್ನಾಗಿದೆ ನೋಡಿ. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ ಹೋಗೋಣ. 3ನೇ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸು SS ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ.
ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ಸ್ಕೈಲೈಟ್ ಗೆ ಪ್ರಾವಿಷನ್ ಇಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇರೋ ವೆಂಟಿಲೇಷನ್ ಆ ಸ್ಕೈಲೈಟ್ ಅಲ್ಲಿ ಬರುವಂತದ್ದೇ. 3ನೇ ಫ್ಲೋರ್ ಅಲ್ಲಿ ಇರುವಂತಹ ಹೋಮ್ ಥಿಯೇಟರ್ ರೂಮು, ಗೆಸ್ಟ್ ರೂಮ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ POP ವರ್ಗು, ವಾಟರ್ ವರ್ಗು ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ಸೀಲಿಂಗು. ಇಲ್ಲಿ ಒಂದು ಇಂಟೀರಿಯರ್ ಮಾಡಿದ್ದಾರೆ ವಾರ್ಡ್ರೋಬ್. ಇಲ್ಲಿ ಒಂದು ಇಂಟೀರಿಯರ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಒಂದು ವಿಂಡೋ ಕೊಟ್ಟಿರುವಂತದ್ದು. ಆರಾಮಾಗಿ 3 ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಗೆಸ್ಟ್ ರೂಮ್ ಆದ್ರೂ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಒಂದು ಪಾರ್ಟಿ ಏರಿಯಾ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಬಿಟ್ಟಿದ್ದಾರೆ. ಬಟ್ ಏನು ಅಂದ್ರೆ ಇದು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲೇ ಬಿಟ್ಟಿರುವಂತದ್ದು. ಯಾಕಂದ್ರೆ ವೈರಿಂಗ್ ಅಲ್ಲಿ ದೊಡ್ಡ ದೊಡ್ಡ ಪೈಪ್ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಅಲ್ಲೆಲ್ಲ ಹೋಮ್ ಥಿಯೇಟರ್ ಪರ್ಪಸ್ ಗೆ ಮಾಡಿರುವಂತದ್ದು. ಸಖತ್ತಾಗಿದೆ, ಮಾಡಿಸಿರೋ ತರನೇ ಇದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಂದಿದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್. ಆಕ್ಚುಲಿ ಫಸ್ಟ್ ಫ್ಲೋರ್ ಅಲ್ಲಿ ಕಾಮನ್ ಬಾತ್ರೂಮ್ ಇರುತ್ತಲ್ಲ, ಅದು ಇಷ್ಟಿರುತ್ತೆ. ಇಲ್ಲಿ ಮೇಲ್ಗಡೆ ಮಾಡಿದ್ದಾರೆ. ಬಟ್ ಓಕೆ, ನಾಟ್ ಬ್ಯಾಡ್, ತೊಂದರೆ ಇಲ್ಲ. ಬಟ್ ರೂಮ್ ಅಂತೂ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಸಿಟ್ಟಿಂಗ್ ಏರಿಯಾ. ವುಡ್ ಡೋರ್ ಎಲ್ಲ ನೋಡ್ಬೋದು, ಎಲ್ಲ ಟೀಕ್ ವುಡ್, ಎಲ್ಲ ಪಾಲಿಶಿಂಗ್ ಡೋರೇ ಕೊಟ್ಟಿರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಸಿಟ್ಟಿಂಗ್ ಏರಿಯಾ. ಮೇಲ್ಗಡೆ ಮಂಗಳೂರು ಟೈಲ್ಸ್ ಕೊಟ್ಟಿದ್ದಾರೆ. 2 ಉಯ್ಯಾಲೆ ಕ್ಲಾಂಪ್ ಗಳಿಗೆ ಕೊಟ್ಟಿರುವಂತದ್ದು. ಲ್ಯಾಡರ್ ಬಂದ್ಬಿಟ್ಟು ಮೇಲ್ಗಡೆ ಹೋಗಿ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರಫ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಏರಿಯಾ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ನೋಡ್ರೆ ಫುಲ್ ಮನೆಗಳು ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಾಷಿಂಗ್ ಮಿಷಿನ್ ಇದೆ ಈ ಪೋರ್ಷನ್ ಅಲ್ಲಿ. ಮತ್ತೆ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೂ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಗಾರ್ಡನ್ ಏರಿಯಾ ಮಾಡ್ಕೊಳ್ಳೋದಕ್ಕೆ 2 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಮತ್ತೆ ಬಟ್ಟೆ ಹಾಕೊಳ್ಳೋದು ಕೂಡ ಇಲ್ಲಿ ಹ್ಯಾಂಗಲ್ ಕೊಟ್ಟಿದ್ದಾರಲ್ಲ, ಈ ಆಂಗಲ್ ಗಿಂತ ಆ ಹ್ಯಾಂಗಲ್ಗೆ ಕೊಟ್ಟಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. BSK 6 ಸ್ಟೇಜ್ 3rd ಬ್ಲಾಕ್ ಅಲ್ಲಿ ಬರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತದ್ದು. BDA ಪ್ರಾಪರ್ಟಿ ಆಗಿದೆ. ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ SBI ಬೇಕು ಅಂದ್ರೆ SBI 90% ಲೋನ್ ನಾನು ಈಸ್ಕೊಡ್ತೀನಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಲೋನ್ಗಳಿಗೆ ಮತ್ತೆ ಈ ಖಾತಾಗಳಿಗೆ ಏನಾದ್ರು ಎಂಕ್ವೈರಿ ಮಾಡುತ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.